ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ. ಸೊ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ, 1 ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಟೊಮೊಟೊ, ಎಣ್ಣೆ, ಕೊತ್ತಂಬರಿ ಸೊಪ್ಪು 1 ಕಪ್ಪು, ಪುದೀನ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಮೊಸರು, ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಬಿರಿಯಾನಿ ಎಲೆ ಅಂತ ಬರುತ್ತೆ. ತಕ್ಕಷ್ಟು ಉಪ್ಪು, ಮಸಾಲ ಬಂದ್ಬಿಟ್ಟು ಚಕ್ಕೆ, ಲವಂಗ, 2 ಏಲಕ್ಕಿ, ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅರ್ಧ ಹೋಳು. ನಾವು ಯೂಸ್ ಮಾಡ್ತಿರೋಂಥ ಮಸಾಲ ಬಂದ್ಬಿಟ್ಟು ತೇಜು ಗರಂ ಮಸಾಲ ಪೌಡರು, ಆಮೇಲೆ ತೇಜು ಬಿರಿಯಾನಿ ಪೌಡರು. ಮೊದಲಿಗೆ ಇಲ್ಲಿ ನಾವು ಚಿಕನ್ 2 ಸಲ ತೊಳ್ಕೊಂಡಿರ್ತೀವಿ. ಆ ಚಿಕನ್ಗೆ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಬೇಕು. ಆಮೇಲೆ ನಾವೇನು ಎತ್ತಿಡ್ಕೊಂಡಿರ್ತೀವಲ್ಲ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪೌಡರು, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು. ಮ್ಯಾರಿನೇಟ್ ಮಾಡಿಕೊಂಡು 1/2 ಅವರ್ ಇಲ್ಲಿ ಚಿಕನ್ನ ನೆನೆಸೋಕೆ ಬಿಡಬೇಕು. ನಂತರದಲ್ಲಿ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಆಯಿಲ್ನ ಹಾಕಿ, ಆಯಿಲ್ ಕಾದ ನಂತರ ಇಲ್ಲಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಅಷ್ಟರೊಳಗೆ ನಾವಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕು. ಆಮೇಲೆ ಇಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂತಹ ಪುದೀನ ಸೊಪ್ಪು ಸ್ವಲ್ಪ ಹಾಕಬೇಕು. ಇಲ್ಲಿ ಬೇಕಂದರೆ ನಾವು 2 ಹಸಿರು ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ರುಬ್ಕೊಂಡು ಇಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಂಡಾದಮೇಲೆ ಕುಕ್ಕರ್ಗೆ ಹಾಕೋಣ. ಸೊ ಈಗ ನಾವೇನು ಇಟ್ಟಿಟ್ಕೊಂಡಿರ್ತೀವಲ್ಲ ಟೊಮೊಟೊ ಮತ್ತು ಬಿರಿಯಾನಿ ಎಲೆ, ಇದಿಷ್ಟನ್ನು ಹಾಕಬೇಕು. ಅನಂತರದಲ್ಲಿ ಇಲ್ಲಿ ನಾವೇನು ಅರ್ಧ ಗಂಟೆ ಚಿಕನ್ ಏನು ಇಟ್ಟಿರ್ತೀವಲ್ಲ ಆ ಚಿಕನ್ನ ನೀಟಾಗಿ ಹಾಕಬೇಕು. ಚಿಕನ್ನ ಹಾಕಿ ಮೀಡಿಯಮ್ ಊರಿನಲ್ಲಿ ಮಸಾಲ ಜೊತೆ ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. 10 ಮಿನಿಟ್ಸ್ ಆದರೂ ಇಲ್ಲಿ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಮಸಾಲ ಕುದಿಯುವಾಗ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡಾದಮೇಲೆ 2 ಸಲ ನೀಟಾಗಿ ತೊಳೆದ್ಬಿಟ್ಟು 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಸಲ ನೀಟಾಗಿ ವಾಶ್ ಮಾಡಿ ಈಗೇನು ಕುದೀತಾ ಇರುವಂಥ ಮಸಾಲದಲ್ಲಿ ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ಅಕ್ಕಿನ ಆ್ಯಡ್ ಮಾಡಿ ಈಗಲೂ ಕೂಡ ಮೀಡಿಯಮ್ ಉರಿನಲ್ಲೇ ಇಡಬೇಕು. ಸೊ ಅಕ್ಕಿ ಮಸಾಲಾನ ನೀಟಾಗಿ ಹೊಂದಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಆದರೂ ನೀಟಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಟು ಅಕ್ಕಿ ಮತ್ತು ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಅಕ್ಕಿ ಮಸಾಲ ನೀಟಾಗಿ ಹೊಂದಿಸಾದ್ಮೇಲೆ ಇಲ್ಲಿ ನಾವು ಏನು 2 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ಆ 2 ಕಪ್ ಆಗುವಷ್ಟು ಅಕ್ಕಿಗೆ 3 ಕಪ್ ಆಗುವಷ್ಟು ನೀರು ತೊಗೊಬೇಕು. ಸೇಮ್ ಅಳತೆಯಲ್ಲೇ 3 ಕಪ್ ಆಗುವಷ್ಟು ನೀರು ತಗೊಂಡು ಈಗ ಮಸಾಲಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ, ಮಸಾಲ ಮತ್ತು ನೀರು ಮೂರನ್ನು ನೀಟಾಗಿ ಹೊಂದಿಸ್ಕೊಬೇಕು. ಹೊಂದಿಸಾದ್ಮೇಲೆ ಇಲ್ಲಿ ನಾವು ಏನು ಹೆಚ್ಚಿಟ್ಟಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಮೇಲ್ಗಡೆ ಡೆಕೋರೇಟ್ ಮಾಡಿ ಸ್ವಲ್ಪ ಅರ್ಧ ಹೋಳು ಲೆಮನ್ ಹಾಕಿ ಇಲ್ಲಿ ನಾವು ಕುಕ್ಕರ್ ಮುಚ್ಚಬೇಕು. ಸೊ ಈಗ ನಾವು 2 ವಿಸಲ್ನ ಮಾಡಿದ್ರೆ ಸಾಕಾಗುತ್ತೆ ಚಿಕನ್ ಬಿರಿಯಾನಿಗೆಲ್ಲ. ಸೊ ಗಾಳಿ ನೀಟಾಗಿ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ನಿಮಗೆ ರುಚಿಕರವಾದಂತಹ ಚಿಕನ್ ಬಿರಿಯಾನಿ ರೆಡಿ ಟು ಈಟ್.